ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಳ್ಳೆಯ ಆರೋಗ್ಯಕರವಾದ ಒಂದು ಜ್ಯೂಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವಂತಹ ಒಂದು ವಸ್ತು. ಇದರಲ್ಲಿ ಕ್ಯಾಲ್ಶಿಯಂ ಅಧಿಕ ಪ್ರಮಾಣವಾಗಿರೋದ್ರಿಂದ ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ನಮಗೆ ಬರುವಂತಹ ಸಂದುಗಳ ನೋವು ಇರುತ್ತಲ್ವ, ಅದಕ್ಕೆ ಕೂಡ ತುಂಬ ಒಳ್ಳೆಯದಿದು. ಹೆಣ್ಮಕ್ಳಂತೂ ದಿನ ಇದನ್ನು 1 ಸ್ಪೂನ್ ಹಾಕಿಬಿಟ್ಟು ಇದರ ಒಂದು ಜ್ಯೂಸ್ ಮಾಡಿಕೊಂಡು ಕುಡಿದರೆ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬಹುದು. ಇಷ್ಟು ಮಾತ್ರ ಅಲ್ಲ, ಇದರಿಂದ ಅನೇಕ ಒಳ್ಳೆಯ ಗುಣಗಳಿವೆ. ಬನ್ನಿ ಈಗ ಈ ಜ್ಯೂಸನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಥರದ ಪಾನೀಯಗಳನ್ನು ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಕುಡಿಯೋದ್ರಿಂದ ಲಾಭ ಜಾಸ್ತಿ. ಮೊದಲಿಗೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿ ಬಿಳಿ ಎಳ್ಳು. ಈ ಬಿಳಿ ಎಳ್ಳು ನಾನು 3 ಸ್ಪೂನಷ್ಟು ತಗೊಂಡಿದ್ದೀನಿ. ಸುಮಾರು 3 ಜನರಷ್ಟು ಇದನ್ನು ಕುಡಿಯಬಹುದು. ಒಂದು ಬೌಲ್ನೊಳಗೆ ಈ ರೀತಿ ಸ್ಟ್ರೈನರನ್ನಿಟ್ಟು ಅದರಲ್ಲಿ ಈ ಎಳ್ಳು ಹಾಕ್ತಾ ಇದ್ದೀನಿ. ಯಾಕೆಂದರೆ ಎಳ್ಳು ಹಾಗೆಯೇ ತೊಳೆಯುವಾಗ ನಮಗೆ ಅದು ಸೋಸೋದಕ್ಕೆಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ತೊಳಿಬೇಕು. ತೊಳೆಯುವಾಗ ಅದರಲ್ಲಿರುವಂತಹ ಎಲ್ಲ ಕಸ ಏನಾದರೂ ಇದ್ದರೆ ಅದು ಸಣ್ಣ ಸಣ್ಣ ಕಸ ಅದರಲ್ಲಿ ತೆಗೆಯೋದಕ್ಕೆ ನಮಗೆ ಬರೋದಿಲ್ಲ. ಅದರಿಂದಾಗಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಧೂಳು ಎಲ್ಲ ಇದ್ದರೆ ಈ ರೀತಿ ಕೈಯಲ್ಲಿ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ಒಂದು 2-3 ಸಲ ನೀರಿನಲ್ಲಿ ಅದ್ದಿ ತೆಗಿಬೇಕು. ಆಮೇಲೆ ಇದರಲ್ಲಿರುವ ನೀರನ್ನೆಲ್ಲ ಈ ರೀತಿ ಡ್ರೈ ಮಾಡ್ಕೊಳ್ಳಿ. ನೋಡಿ, ಹೀಗೆ ಧೂಳು ಕಸ ಎಲ್ಲ ಇದ್ದರೆ ಈ ನೀರಲ್ಲೆಲ್ಲ ಹೋಗುತ್ತೆ ಇದು. ಈಗ ಇದು ಸ್ವಲ್ಪ ಇರೋದ್ರಿಂದ ಗ್ರೈಂಡ್ ಮಾಡೋದಕ್ಕೆ ನಾನು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಆದರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಇದನ್ನು ಹಾಕ್ತಾ ಇದ್ದೀನಿ. ಈ ಒಂದು ಎಳ್ಳನ್ನು ನೀವು ನೀರಿನಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿ ಆಮೇಲೆ ಕೂಡ ಉಪಯೋಗಿಸ್ಕೊಳ್ಬೋದು. ಆಗ ಇನ್ನೂ ಕೂಡ ಚೆನ್ನಾಗಿದು ಗ್ರೈಂಡ್ ಆಗುತ್ತೆ. ಈಗ ಒಂದು ಏಲಕ್ಕಿಯಲ್ಲಿ ನಾನು ಅರ್ಧ ಭಾಗದಷ್ಟು ಮಾತ್ರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ 3 ಸ್ಪೂನ್ ಎಳ್ಳು ಇರೋದಲ್ವ, ಇಷ್ಟು ಸಾಕಾಗುತ್ತೆ. ಇನ್ನು ಅರ್ಧವನ್ನು ನಾವು ಹಾಗೇ ಇಟ್ಬಿಟ್ರೆ ನೆಕ್ಸ್ಟ್ ಮಾಡುವಾಗ ಉಪಯೋಗಿಸ್ಕೊಳ್ಬೋದು. ಏಲಕ್ಕಿ ಸುವಾಸನೆಗೆ ಮಾತ್ರ ಅಲ್ಲ, ಜೀರ್ಣ ಆಗೋದಕ್ಕೂ ಒಳ್ಳೆಯದು. ಹಾಗೆಯೇ ತಿನ್ನೋದ್ರಲ್ಲಿ ವ್ಯತ್ಯಾಸ ಆಗಿಬಿಟ್ಟು ಫುಡ್ ಪಾಯ್ಸನಿಂಗ್ ಆಗುತ್ತಂತಾರಲ್ಲ, ಅದಕ್ಕೂ ಕೂಡ ಇದು ಒಳ್ಳೆಯದು. ಆಮೇಲೆ 3 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ಳಿ. ಇದು ಕರೆಕ್ಟಾದ ಹದ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಕಮ್ಮಿ ಬೇಕಾದರೆ ಇನ್ನೂ ಕೂಡ ಕಮ್ಮಿ ಹಾಕೋಬೋದು. ನಾನು ಹಾಕಿರೋದು ಇದು ಕರೆಕ್ಟಾದ ಹದ, ಒಂದು ಮೀಡಿಯಮ್ ಅಂತ ಹೇಳ್ತಾರಲ್ಲ ಹಾಗೆ. ಆಮೇಲೆ ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು. ಈ ನೀರು ಹಾಕುವಾಗ ನೀವು ಕುಡಿಯುವಂಥ ನೀರನ್ನು ಹಾಕಿ. ಯಾಕೆಂದರೆ ಇದು ಮಾಡಿದ ಮೇಲೆ ಬಿಸಿ ಮಾಡಲಿಕ್ಕೆಲ್ಲ ಏನೂ ಇಲ್ಲ. ಅದರಿಂದಾಗಿ ನೀವು ಕುಡಿಯೋ ನೀರನ್ನೇ ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಒಂದು ಸರ್ತಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇನ್ನೊಂದು ಸರ್ತಿ ಅದರ ಮುಚ್ಚಳ ತೆಗೆದು ಸೈಡಲ್ಲೆಲ್ಲ ಅದು ಎಳ್ಳು ಇರುತ್ತಲ್ವ, ಇನ್ನೊಂದು ಸರ್ತಿ ಸ್ಪೂನೆಲ್ಲ ಹಾಕಿಬಿಟ್ಟು ನೀರು ಬೇಕಾದರೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟು ನುಣ್ಣಗೆ ಆಗುತ್ತೆ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಆಗ. ಈಗ ಇದು ಪೇಸ್ಟ್ ಆಗಿದೆ. ಇದಕ್ಕೆ ಎಷ್ಟು ನೀರು ಹಾಕಬೇಕು ಅದೆಲ್ಲ ಹೇಳ್ತೀನಿ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಎಳ್ಳು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನಾವು 1 ಸ್ಪೂನೆಲ್ಲ ಹಾಕಿ ಮಾಡಿದಾಗ ಮಿಕ್ಸಿ ಮುಚ್ಚಳದಲ್ಲೇ ಅದು ಅರ್ಧದಷ್ಟು ಹೋಗಿರುತ್ತೆ. ಅದಕ್ಕೋಸ್ಕರ ಅದನ್ನು ವೇಸ್ಟ್ ಮಾಡಬೇಡಿ. ಈ ರೀತಿ ನೀರು ಹಾಕಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನೋಡುವಾಗ ಗೊತ್ತಾಗುತ್ತೆ, ಒಂದು ಹಾಲಿನ ಥರ ಇರುತ್ತೆ ಇದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿ ಕೂಡ ನೋಡ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕಿಬಿಟ್ರೆ ನೀರು ಥರ ಇರುತ್ತೆ, ರುಚಿ ಹೋಗಿಬಿಡುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆಮೇಲೆ ನಿಮಗೆ ಬೇಕಾದ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಇಷ್ಟು ಮಾಡಿದರೆ ಸಾಕು, ಜ್ಯೂಸ್ ರೆಡಿಯಾಗಿದೆ. ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ಕೂಡ ಉಪಯೋಗಿಸ್ಕೊಳ್ಬೋದು. ಆದರೆ ತುಂಬ ಕೋಲ್ಡ್ ಮಾಡಿಕೊಂಡು ಕುಡಿಬೇಡಿ, ಹದವಾಗಿರಲಿ. ಯಾರಾದರೂ ನೆಂಟರು ಬರುವಾಗ ಇದನ್ನು ಮೊದಲೇ ನೀವು ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇದನ್ನೇ ನೀವು ಕೊಡ್ಬೋದು. ನೀವು ಅಂಗಡಿಯಿಂದ ತಂದು ಬೇರೆ ಬೇರೆ ಜ್ಯೂಸ್ಗಳನ್ನು ಕೊಡೋದು ಬದಲು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿಯ ದಿನಕ್ಕೊಂದು ಜ್ಯೂಸನ್ನು ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆಯನ್ನು ನಾವು ಕಾಣ್ಬೋದು. ಓಕೆ, ಹಾಗಾದರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.